ವೀಕ್ಷಕರೇ, ರೀಸೆಂಟಾಗಿ ಮಾರುತಿ ಕಡೆಯಿಂದ ಲಾಂಚ್ ಆಗಿರೋ ವಿಕ್ಟೋರಿಯಸ್ ವೇರಿಯಂಟಲ್ಲಿ ZX ಆಪ್ಷನ್ ವೇರಿಯಂಟಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ನಿಮಗೆ ಇದರಲ್ಲಿ ಫ್ರಂಟಲ್ಲಿ ಈ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆಗೆ DRL ಕೂಡ ಬರುತ್ತೆ. ಹಾಗೆ ವಿತ್ ನಿಮಗೆ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಸೈಡ್ ವ್ಯೂ ಬರೋದಾರೆ ನಿಮಗೆ ಒಂದು ಮಿನಿ ರೇಂಜ್ ರೋವರ್ ಲುಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಿತ್ ನಿಮಗೆ 17 ಇಂಚ್ ನಾರ್ಮಲ್ ಅಲೈ ವ್ಯೂ ಬರುತ್ತೆ. ಹಾಗೆ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ ನಿಮಗೆ 210 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇನ್ನು ರಿಯರ್ ಲುಕ್ ಬರೋದಾರೆ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಕೊಟ್ಟಿದ್ದಾರೆ. ವಿತ್ ಇನ್ನು ರಿಯರಲ್ಲಿ ನಿಮಗೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ಜೊತೆಗೆ ನಿಮಗೆ 439 ಲೀಟರ್ಸ್ ಆಫ್ ಯೂಜ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಇನ್ನು ಇಂಟೀರಿಯರ್ ಬರೋದಾರೆ ನಿಮಗೆ ಇಂಟೀರಿಯರ್ ನಿಮಗೆ ಅಡ್ಜಸ್ಟೇಬಲ್ ಆರ್ಮ್ರೆಸ್ಟ್ ಸಿಗುತ್ತೆ. ವಿತ್ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಹಾಗೆ ಪೆನೋರಮಿಕ್ ಸನ್ರೂಫ್ ಅಂತೂ ಸಾಕಾದಾಗ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂದರೆ ಪೆನೋರಮಿಕ್ ಸನ್ರೂಫಲ್ಲಿ ನಿಮಗೆ ಎರಡೂ ಸೈಡ್ ಏನಿದೆಯಲ್ಲ ಸನ್ರೂಫ್ ಪೆನೋರಮಿಕ್ಕು ಬೇರೆ ಸೆಗ್ಮೆಂಟ್ಗಳಲ್ಲಿ ನೋಡಿದ್ರೆ ಫ್ರಂಟ್ ಮಾತ್ರ ಓಪನ್ ಆಗುತ್ತೆ, ಬಟ್ ಇದರಲ್ಲಿ ಎರಡೂ ಕೂಡ ಓಪನ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರನ್ನೋ ಒಂದು ಒಳ್ಳೆ ಫ್ಯೂಚರಿಸ್ಟಿಕ್ ಗಾಡಿ ವಿತ್ ಕಾಂಪ್ಯಾಕ್ಟ್ SUV ಹುಡುಕ್ತಾ ಇದ್ದರೆ ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ. ಮತ್ತು ವಿಕ್ಟೋರಿಯಸ್ ZX ಆಪ್ಷನ್ ವೇರಿಯಂಟ್ನ ಡೀಟೇಲ್ ರಿವ್ಯೂ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ಲಿಂಕು ಬೇಜಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಹೀಗೆ ಕಾರ್ ಮತ್ತು ಬೈಕ್ ಆ್ಯಂಡ್ ಟ್ರೈಲ್ಗೋಸ್ಕರ RK Vlogs ಕನ್ನಡನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.